ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಮನೆಯ ಬಿಗ್ ಬಾಸ್ ಮುಗಿದರೂ ರಂಪಾಟ ಇನ್ನೂ ಮುಗಿದಿಲ್ಲ. ಕೆಲವು ಸ್ಪರ್ಧಿಗಳು ಇನ್ಸ್ಟಾಗ್ರಾಮ್ನಲ್ಲಿ ವಾರ್ ಮಾಡುತ್ತಿದ್ದಾರೆ. ಬಿಗ್ ಬಾಸ್ ಮುಗಿದರೂ ರಂಪಾಟ ಇನ್ನೂ ಮುಗಿಯಲಿಲ್ಲ. ಅಶ್ವಿನಿ, ಚೈತ್ರ, ಜಾಹ್ನವಿ ಮಧ್ಯೆ ಕಮೆಂಟ್ಗಳ ವಾರ್ ನಡೆಯುತ್ತಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಸಾಕಷ್ಟು ಸದ್ದು ಮಾಡಿದ ಆವೃತ್ತಿ ಅಂತಾನೆ ಹೇಳ್ಬೋದು. ಸೀಸನ್ ಮುಕ್ತಾಯವಾಗಿ ವಾರಗಳು ಉಳಿದರೂ ಅಲ್ಲಿ ನಡೆದ ಘಟನೆಗಳ ಕುರಿತ ಬಿಸಿ ಬಿಸಿ ಚರ್ಚೆಗಳು ಮುಂದುವರಿಯುತ್ತಿದ್ದಾವೆ ಅಂತಾನೆ ಹೇಳಬಹುದು. ಆಟದ ಬರದಲ್ಲಿ ಒತ್ತಿದ ಕಿಡಿ ಈಗ ಸೋಷಿಯಲ್ ಮೀಡಿಯಾ ಕಮೆಂಟ್ ಬಾಕ್ಸ್ನಲ್ಲಿ ಧಗಧಗಿಸುತ್ತಿದೆ. ಅಶ್ವಿನಿ ಗೌಡ ಬೆಂಬಲಿಗರು ವರ್ಸಸ್ ಚೈತ್ರ ಕುಂದಾಪುರ ನಡುವೆ ಕಮೆಂಟ್ ಸಮರ ಶುರುವಾಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಯಶಸ್ವಿಯಾಗಿ ಮುಕ್ತಾಯವಾಗಿ ಆಗಲೇ 3 ವಾರ ಕಳೆದಿದೆ. ಆಟದಲ್ಲಿ ನಡೆದ ಎಡವಟ್ಟುಗಳು, ಮಾತುಗಳಿಂದ ಆದ ಘಾಸಿ ಕುರಿತು ಸ್ಪರ್ಧಿಗಳು ಮಾತಾಡಿ ನಿರಾಳ ಆಗಿದ್ದಾರೆ. ವೀಕ್ಷಕರಿಗೂ ಅಷ್ಟೇ ಹಿಂದೆ ನಡೆದ ಟಾಸ್ಕ್ಗಳು, ಅದರ ಘಟನೆಗಳ ಕುರಿತು ನೆನಪು ಮಾಸುವ ಹಂತದಲ್ಲಿದೆ ಅಂತಾನೆ ಹೇಳ್ಬೋದು. ಈ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ವಿನಿ ಗೌಡ ಅವರ ಬೆಂಬಲಿಗರು ಫ್ಯಾನ್ಸ್ ಹಾಗೂ ಚೈತ್ರ ಕುಂದಾಪುರ ನಡುವೆ ಜೋರ್ ಕಮೆಂಟ್ ಸಮರ ನಡೆಯುತ್ತಿದೆ. ಪರಸ್ಪರ ಟಾಂಗ್ ಕೊಡುತ್ತಿದ್ದಾರೆ. ಅಶ್ವಿನಿ ಗೌಡ ಅವರ ಪರ ಸಹ ಸ್ಪರ್ಧಿಯಾಗಿದ್ದ ಜಾಹ್ನವಿ ಅವರು ಬ್ಯಾಟ್ ಬೀಸಿದ್ದಾರೆ. ಏನ್ ಘಟನೆ ಇರ್ಬೋದು ಅನ್ನೋದನ್ನ ನೋಡೋದಾದ್ರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಚೈತ್ರ ಕುಂದಾಪುರ ಹಾಗೂ ರಜತ್ ಅವರು ಬಿಗ್ ಬಾಸ್ ಮನೆಗೆ ಗೆಸ್ಟ್ ಆಗಿ ಬಂದಿದ್ದರು. ಆದರೆ ಆ ವಿಚಾರ ಸಹ ಸ್ಪರ್ಧಿಗಳಿಗೆ ಗೊತ್ತಿರಲಿಲ್ಲ. ಕೆಲವು ವಾರಗಳ ಕಾಲ ಶೋನಲ್ಲಿ ಉಳಿದು ರಿಯಲ್ ಕಂಟೆಸ್ಟೆಂಟ್ ತರ ಗೇಮ್ ಆಡಿದರು. ಆಗ ಸಾಕಷ್ಟು ಮನಸ್ತಾಪಗಳು ಆಗಿದ್ದವು. ಟಾಸ್ಕ್ ಒಂದರಲ್ಲಿ ಅಶ್ವಿನಿ ಗೌಡ ಮತ್ತು ಚೈತ್ರ ಕುಂದಾಪುರರವರ ಮಧ್ಯೆ ದೊಡ್ಡ ಗಲಾಟೆ ಜರುಗಿತ್ತು. ಚೈತ್ರ ಅವರು ಕೆಳಗೆ ಬಿದ್ದಿದ್ದರು. ಅಶ್ವಿನಿ ಗೌಡ ಅವರು ಚೈತ್ರರ ಮೇಲೆ ಭಾರ ಹಾಕಿ ಅವರು ಮೇಲೆ ಎದ್ದೇಳದಂತೆ ತಡೆದಿದ್ದರು. ಆಗ ಕೆಳಗಿದ್ದ ಚೈತ್ರರವರು ಉಗುರುಗಳಿಂದ ಅಶ್ವಿನಿ ಗೌಡ ಅವರನ್ನು ಪರಚಿದರು. ಪರಸ್ಪರ ಕಿತ್ತಾಡಿಕೊಂಡಿದ್ದರು. ನಂತರ ಈ ಘಟನೆ ಕಿಚ್ಚನ ಪಂಚಾಯಿತಿಯವರೆಗೆ ಬಂದಿತ್ತು. ಕಿಚ್ಚ ಸುದೀಪ್ ರವರು ವಾದ ಪ್ರತಿವಾದ ಆಲಿಸಿ ಇಬ್ಬರಿಗೂ ಬುದ್ಧಿ ಹೇಳಿ ಎಚ್ಚರಿಕೆಯಿಂದ ಇರೋಕೆ ಕಿವಿ ಮಾತು ಹೇಳಿದ್ದರು. ಇದಾದ ಬಳಿಕ ಶೋ ಗ್ರ್ಯಾಂಡ್ ಫಿನಾಲೆಗೆ ತಲುಪಿತ್ತು. ಮುಂದೆ ಹೊರಗಡೆ ಬಂದ ಮೇಲೆ ಈ ಕುರಿತು ಇಬ್ಬರಿಗೂ ಪ್ರಶ್ನೆಗಳು ಎದುರಾಗುತ್ತೆ. ಅದೆಲ್ಲ ಆಟದಲ್ಲಿ ಆದ ಗಾಯಗಳು ಅಂತ ಉತ್ತರ ಕೊಟ್ಟಿರ್ತಾರೆ. ಸದ್ಯ ಮತ್ತೆ ಈ ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತಿದೆ. ಅಶ್ವಿನಿ ಗೌಡ ಅವರು ತಮ್ಮ ಮೈ ಮೇಲೆ ಆಗಿರುವ ಗಾಯದ ಕಲೆಗಳನ್ನು ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಈ ಪೋಸ್ಟ್ನ ಎತ್ಕೊಂಡು ಓರ್ವ ಖಾಸಗಿ ವಾಹಿನಿಯ ಆಂಕರ್ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಅವರು ಈ ತರ ಕ್ಯಾಪ್ಷನ್ ಕೊಟ್ಟಿದ್ದಾರೆ. ಅಶ್ವಿನಿ ಗೌಡ ಅವರು ಹಾಕಿರುವ ಈ ಪೋಸ್ಟ್ಗೆ ನಿಮ್ಮ ಉತ್ತರವೇನು? ಇದು ಯಾವ ಪ್ರಾಣಿ ಪರಿಚಿರ್ಬೋದು? ಸರಿಯಾದ ಉತ್ತರ ಹಾಗೂ ಉತ್ತಮ ಶೀರ್ಷಿಕೆ ಕೊಟ್ರೆ ನಿಮ್ಗೆ ಬಹುಮಾನ ಅಂತ ಬರ್ಕೊಂಡಿದ್ದಾರೆ. ಈ ಪೋಸ್ಟ್ಗೆ ಜಾಹ್ನವಿ ಅವರು ಕಮೆಂಟ್ ಮಾಡಿದ್ದಾರೆ. ಚಿಟಾರ್ ಎಂದು ಕಿರ್ಚುವ ಮನುಷ್ಯ ಪ್ರಾಣಿ ಅಂತ ಕಮೆಂಟ್ ಮಾಡಿದ್ದಾರೆ. ಚೈತ್ರ ಕುಂದಾಪುರ ಅವರು ಈ ಕಮೆಂಟ್ಗೆ ಪ್ರತಿ ಕಮೆಂಟ್ ಮಾಡಿದ್ದಾರೆ. ಅದು ಕಮೆಂಟ್ ಬಾಕ್ಸ್ನಲ್ಲ. ಮತ್ತೆ ಜಾಹ್ನವಿ ಅವರು ಹೀಗೆ ಕಮೆಂಟ್ ಮಾಡಿದ್ದಾರೆ. ನನ್ನ ಕಮೆಂಟ್ಗೆ ನೀವ್ಯಾಕೆ ರಿಪ್ಲೈ ಮಾಡ್ತೀರಾ? ನಿಮಗೆ ಚಿಟಾರ್ ಎಂದು ಚೀರುವ ಪ್ರಾಣಿ ಗೊತ್ತಾ? ಚಿಟಾರ್ ಎಂದು ಚೀರುವ ಮನುಷ್ಯ ಪ್ರಾಣಿ ಗೊತ್ತಾ? ಅದಕ್ಕೆ ಚೈತ್ರ ಕುಂದಾಪುರ ಅವರು ಉತ್ತರ ಕೊಟ್ಟಿದ್ದಾರೆ. ಖಂಡಿತ ಗೊತ್ತು, ನನಗೆ ಎಲ್ಲ ತರಹದ ಪ್ರಾಣಿಗಳು ಗೊತ್ತು. ನಾನೊಬ್ಬ ಪತ್ರಕರ್ತೆ. ನನಗೆ ಈ ಸಮಾಜದಲ್ಲಿ ಎಲ್ಲ ಪ್ರಾಣಿಗಳ ಬಗ್ಗೆ ಸುದ್ದಿ ಮಾಡಿ ಗೊತ್ತು. ಮತ್ತೆ ಮುಂದುವರೆದು ಸಮಾಜದ ಎಲ್ಲ ಮನಸ್ಥಿತಿಯ ಪ್ರಾಣಿಗಳ ಬಗ್ಗೆ ತಿಳ್ಕೊಳ್ಳದೆ ಇದ್ರೆ ಅದು ಪತ್ರಕರ್ತರಾಗಿರಲು ಅವರಿಗೆ ಅರ್ಹರಲ್ಲ. ಅದಕ್ಕೆ ಜಾಹ್ನವಿ ಅವರು ಟಾಂಗ್ ಕೊಟ್ಟಿದ್ದಾರೆ. ಹಾಗಾದರೆ ತಿಳಿಸಿ, ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕಲ್ಲ. ಚೈತ್ರ ಹೇಳಿದರೆ, ಕೆಲವರು ಶಿಕ್ಷೆ ಅನುಭವಿಸ್ತಾ ಇರೋದು ನಾವು ನೋಡ್ತಾ ಇದ್ದೇವೆ. ಜಾಹ್ನವಿ ಅವರು, ಹೌದಾ? ಆಟದ ಹಾಗೆ ಹೇಗೆ ನೋಡ್ಬೇಕು, ಆಟವನ್ನು ಆಟದ ಹಾಗೆ ಆಡ್ಬೇಕು. ನೀವೇಕೆ ತಲೆ ಕೆಡ್ಸ್ಕೊತೀರಾ? ದೇವರ ಲೆಕ್ಕ ಪಕ್ಕ ಇರುತ್ತದೆ. ಮನುಷ್ಯರು ನಾವು ಕೆಲವೊಮ್ಮೆ ತಪ್ಪು ತಿಳ್ಕೊಂಡು ಎಲ್ಲರನ್ನು ಒಳ್ಳೆಯವರು ಅಂದುಕೊಂಡಿರುತ್ತೇವೆ. ಅದಕ್ಕೆ ದೇವರಿಗೆ ಎಲ್ಲರ ಅರ್ಹತೆ ಗೊತ್ತಿರುತ್ತೆ. ಹಾಗಾಗಿ ಯಾರಿಗೆ ಏನು ಕೊಡಬೇಕು ಅಷ್ಟು ಮಾತ್ರ ಕೊಡ್ತಾನೆ ಅಂತ ಚೈತ್ರರವರು ಕಮೆಂಟ್ ಮಾಡಿದ್ದಾರೆ. ಜಾಹ್ನವಿ ಅವರು ಕಾಲವೇ ಉತ್ತರ ಕೊಡುತ್ತದೆ ಬಿಡಿ ಎಂದು ಕಮೆಂಟ್ ಮಾಡಿದ್ದಾರೆ. ಮತ್ತೆ ಚೈತ್ರ ಅವರು ಕಾಲ ಉತ್ತರ ಕೊಟ್ಟಿದೆ, ಅದನ್ನು ನಾವು ಅರ್ಥ ಮಾಡಿಕೊಂಡಿರಲಿಲ್ಲ ಅಷ್ಟೇ, ಅಹಂಕಾರಕ್ಕೆ ಉದಾಸೀನವೇ ಮದ್ದು ಅಂತ ಹೇಳಿದ್ದಾರೆ.
ಜಾಹ್ನವಿಯವರು ಮತ್ತೂ ಬಿಡದೆ ಏನು ಉತ್ತರ ಕೊಟ್ಟಿದೆ, ಅದೆಲ್ಲ ಸರಿ, ಕುಂಬಳಕಾಯಿ ಕಳ್ಳಂದ್ರೆ ನೀವ್ಯಾಕೆ ಹೆಗ್ಲು ಮುಟ್ಟು ನೋಡ್ಕೊತಾ ಇದ್ದೀರಾ ಅಂತ ಹೇಳಿದ್ದಾರೆ. ಚೈತ್ರ ಅವರು, ಇದೆಲ್ಲ ಹಳೆಗಾದೆ, ನೇರವಾಗಿ ಹೇಳೋ ತಾಕತ್ತು ಇರಬೇಕು, ಅದು ನನಗಿದೆ, ನಾನು ಇದರಿಂದ ಚೆನ್ನಾಗಿ ಮಾತಾಡಿ. ಹಿಂದೆ ಬಂದು ಅಸೂಯೆಯಲ್ಲಿ ಕಮೆಂಟ್ ಹಾಕಲ್ಲ. ಬಿಗ್ ಬಾಸ್ ನೋಡಿರೋ ಎಲ್ಲರಿಗೂ ನನ್ನ ಮೈ ಮೇಲೆ ಇರುವ ಉಗುರಿನ ಕಲೆ ಯಾರದ್ದು, ಅವರ ಮೈ ಮೇಲೆ ಇರುವ ಉಗುರಿನ ಕಲೆ ಯಾರದು ಅಂತ ಅದನ್ನ ನೇರವಾಗಿ ಮಾತಾಡಿ ಅಲ್ಲೇ ಬಿಟ್ಟು ಬಂದು ಮುಂದೆ ಹೋಗುವ ಮೆಚುರಿಟಿ ಮತ್ತು ಧೈರ್ಯ ಕೂಡ ನನಗಿದೆ. ಆದರೆ ಎದುರುಗಡೆ ಚೆನ್ನಾಗಿ ಮಾತಾಡಿ ಹಿಂದೆ ಹೀಗೆ ಕಮೆಂಟ್ ಹಾಕೋ ನಿಮ್ಗಳ ಮನಸ್ಥಿತಿ ಎಷ್ಟು ಸಣ್ಣದು ಅಂತ ಘಟನೆಯಿಂದ ಗೊತ್ತಾಗುತ್ತದೆ. ನಾನು ಹೇಳಿ ಅಲ್ಲ, ನಾನು ಏನು ಹೇಳ್ತೀನೋ ಅದನ್ನು ನೇರವಾಗಿ ಹೇಳ್ತೀನಿ ಮತ್ತು ಅದನ್ನು ಒಪ್ಕೋತೀನಿ. ಹೇಳುವಾಗ ಬೇರೆ ಅರ್ಥದಲ್ಲಿ ಹೇಳಿ ಆಮೇಲೆ ಬೇರೆ ಅರ್ಥ ಕೊಡುವ ಸಣ್ಣ ಮನಸ್ಥಿತಿ ನನಗಿಲ್ಲ. ಮತ್ತೆ ಮುಂದುವರೆದು ಕಮೆಂಟ್ ಜೊತೆಗೆ ಪೋಸ್ಟ್ ಕೂಡ ಶೇರ್ ಮಾಡಿರೋ ಚೈತ್ರ ಕುಂದಾಪುರ ಅವರು ಈ ರೀತಿ ಬರೆದಿದ್ದಾರೆ. ನನ್ನ ಮೈ ಮೇಲೆ ಕೂಡ ಉಗುರಿನ ಕಲೆಗಳಿವೆ. ನನಗಿಂತ ಡಬಲ್ ತೂಕ ಇರುವ ವ್ಯಕ್ತಿ ನನ್ನ ಪೀರಿಯಡ್ಸ್ನಲ್ಲಿದ್ದಾಗ ನನ್ನ ಕಿಬ್ಬೊಟ್ಟೆ ಮೇಲೆ ಕುಳಿತು ಕುತ್ತಿಗೆ ಟ್ವಿಸ್ಟ್ ಮಾಡಿದ್ದಾರೆ. ಆನು ಟಿಂಕ್ಚರ್ ಹಚ್ಚಿದರೂ ಹೋಗಲ್ಲ. ಆದರೆ ಕ್ಷಮಿಸಿ, ಇದೆಲ್ಲ ತೋರಿಸಿ ಸಿಂಪತಿ ಪಡೆಯೋಕೆ ನನ್ನ ಹತ್ತಿರ ದುಡ್ಡು ಕೊಟ್ಟು ಇಟ್ಕೊಂಡಿರುವ PR ತಂಡ ಇಲ್ಲ ಎಂದು ಉತ್ತರದ ಪೋಸ್ಟ್ ಹಾಕಿದ್ದಾರೆ. ಇಂಗ್ಲಿಷ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇಂಗ್ಲಿಷ್ನಲ್ಲಿ ಯಾಕೆ ಪೋಸ್ಟ್ ಹಾಕಿದ್ದೀರಾ ಎಂದು ಪ್ರಶ್ನಿಸಿದ ಜನರಿಗೆ ಚೈತ್ರ ಕೊಟ್ಟಿರೋ ಉತ್ತರ, ಇದು ಯಾರಿಗೆ ತಲುಪಬೇಕೋ ಅವ್ರಿಗೆ ಕನ್ನಡ ಬರಲ್ಲ, ಅವರು ಇಂಗ್ಲೀಷ್ ಮೀಡಿಯಂನಲ್ಲಿ ಓದಿದವರು, ಅವರಿಗೆ ಕನ್ನಡ ಓದೋಕ್ಕೂ ಬರೆಯೋಕ್ಕೂ ಬರಲ್ಲ, ಅದಕ್ಕೆ ಇಂಗ್ಲೀಷ್ನಲ್ಲಿ ಹಾಕಿದೆ. ಪಕ್ಕಾ ಸರ್ಕಾರಿ ಶಾಲೆ ಕನ್ನಡ ಮೀಡಿಯಂ ಮಕ್ಕಳು ನಾವು, ಅದನ್ನೆಲ್ಲ ನಮ್ಮ ಹತ್ರ ಇಟ್ಕೋಬೇಡಿ. ಇಂಥ ಗಿಮಿಕ್ ಎಲ್ಲ ಕನ್ನಡ ಓದೋ ಬರೆಯೋಕ್ಕೆ ಬರೋದೇ ಇರೋರಿಗೆ ಇಂಗ್ಲೀಷ್ ಮೀಡಿಯಂ ಮಕ್ಕಳ ಹತ್ರ ಇಟ್ಕೊಳ್ಳಿ ಎಂದು ಚಾಟಿ ಬೀಸಿದ್ದಾರೆ ಚೈತ್ರ ಕುಂದಾಪುರ. ಅಂತೂ ಇನ್ಸ್ಟಾಗ್ರಾಮ್ನಲ್ಲಿ ಕಮೆಂಟ್ಗಳ ಸಮರ ಇಷ್ಟಕ್ಕೆ ನಿಂತಿಲ್ಲ, ಇನ್ನೂ ಮುಂದುವರೆದಿದೆ. ಈ ವಿಷಯ ಯಾರಿಗೆಲ್ಲ ಇಷ್ಟ ಆಯಿತು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.